ಶೇರು, ನೀವು ಕೊಡೋ ₹1 ನನ್ನ ತಮ್ಮನ ಜೀವ ಉಳಿಸುತ್ತೆ. ನಿಮ್ಮ ಕುಟುಂಬದಲ್ಲಿ ನಾವು ಒಬ್ಬರು ಅಂತ ತಿಳ್ಕೊಂಡು ನಮಗೂ ಫಿಸಿಯೋಥೆರಪಿಗೆ ಹೆಲ್ಪ್ ಮಾಡಿ. ದಯವಿಟ್ಟು ಇನ್ಫೋಸಿಸ್ ಸುಧಾಮೂರ್ತಿ ಅಮ್ಮನಿಗೆ ಈ ವಿಡಿಯೋ ತಲುಪೋವರೆಗೆ ಶೇರ್ ಮಾಡಿ, ಸಹಾಯ ಮಾಡಿ. ನಾನು ಇವ್ರ ಅಕ್ಕ ಮಾತಾಡ್ತಿರೋದು, ನಾನೇ ಇವನನ್ನು ನೋಡ್ಕೊತಿರೋದು. ಶೇರ್ ಮಾಡೋದ್ರಿಂದ ₹1 ಕೊಡೋದ್ರಿಂದ ನನ್ನ ತಮ್ಮನ ಜೀವ ಉಳಿಯುತ್ತೆ. ಎಲ್ಲರೂ ಹೆಲ್ಪ್ ಮಾಡಿ. ನೀವು ಅಮೌಂಟ್ ಕೂಡ ಏನಾದರೂ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ನನಗೆ ಫಿಸಿಯೋಥೆರಪಿಯಿಂದ ತುಂಬ ಹೆಲ್ಪ್ ಆಗುತ್ತೆ. ಫ್ರೀಯಾಗಿ ಎಲ್ಲಾದರೂ ಫಿಸಿಯೋಥೆರಪಿ ಸಿಕ್ಕಿದ್ರೆ ತುಂಬ ಅಂದರೆ ತುಂಬ ನೀಡಿದೆ ಫಿಸಿಯೋದು, ಹೆಲ್ಪ್ ಮಾಡಿ ಪ್ಲೀಸ್. ಹಾಯ್, ನಮಸ್ತೆ ಸರ್. ನನ್ನ ಹೆಸರು ಗೌತಮ್ SS ಅಂತ ಹೇಳಿ. ನಾನೊಬ್ಬ 23 ವರ್ಷ. ಈಗ ನಾನು ಸ್ಪೈನಲ್ ಕಾರ್ಡ್ ಇಂಜುರಿ ಪೇಷೆಂಟು. ಕಂಪ್ಲೀಟ್ ಇಂಜುರಿ ಆಗಿರೋದು ಒಂದು C4 C5 ಬಸ್ಟ್ ಇಂಜುರಿ, ಸರ್ವೈಕಲ್ ಪಾರ್ಟ್ ಅಂದರೆ ನೆಕ್ ಹತ್ರ ಏಟ್ ಬಿದ್ದು ಕಂಪ್ಲೀಟ್ ಕ್ವಾಡ್ರಿಪ್ಲೆಜಿಯಾ ಕಂಡೀಷನ್ ಅನ್ನೋದು. ಲೋವರ್ ಬಾಡಿ ಅಪ್ಪರ್ ಬಾಡಿ ಏನೂ ಸೆನ್ಸೇಷನ್ನು ಕೂಡ ಇಲ್ಲ, ಮತ್ತು ಕಾಲ್ದು ಸೆನ್ಸೇಷನ್ ಇಲ್ಲ, ಬ್ಲ್ಯಾಡರ್ ಮತ್ತು ಬೋವೆಲ್ ಸೆನ್ಸೇಷನ್ನು ಕೂಡ ಇಲ್ಲ. ಕಂಪ್ಲೀಟ್ ಇಂಜುರಿ ಆಗಿರೋದ್ರಿಂದ ಡಾಕ್ಟರ್ ಇವಾಗ ಮೆಡಿಕಲ್ ಕಂಡೀಷನ್ ಪ್ರಕಾರ ಹೇಳೋದೇನೆಂದರೆ, ನಿನಗೆ ಮೂಮೆಂಟ್ ಬಂದರೆ ಬರ್ಬೋದು, ಇಲ್ಲ ಅಂದರೆ ಇಲ್ಲ, 99% ಬರಲ್ಲ ಅಂತಲೇ ಹೇಳಿರೋದು. ಆದರೆ ನಾನು ಇವಾಗ ಹೋಪ್ ಇನ್ನೂ ಬಿಟ್ಟಿಲ್ಲ. ನನ್ನ ಈ ಇಂಜುರಿ ಆಗಿ 2 years 8 months ಆಗ್ತಾ ಬರ್ತಿದೆ. ಅಂದರೆ May 6th 23ನಲ್ಲಿ ನನಗೆ ಇಂಜುರಿ ಆಗಿದ್ದು. ಹೇಗೆ ಇಂಜುರಿ ಆಯ್ತಂದರೆ, ಚಿಕ್ಕಪ್ಪ ಅವರು ಮನೆ ಕಟ್ತಿದ್ರು, ಅಲ್ಲಿ ಸೆಂಟ್ರಿಂಗ್ ಅವರು ಕೆಲಸ ಮಾಡ್ತಿದ್ರು. ಅಂದರೆ ಫಸ್ಟ್ ಫ್ಲೋರಲ್ಲಿ ಸೆಂಟ್ರಿಂಗ್ ಅವರು ಕೆಲಸ ಮಾಡ್ತಿದ್ರು. ವೈರ್ ಹಾಕ್ಕೊಂಡಿದ್ರು. ಆ ವೈರ್ನ ಎತ್ತಿ ಸೈಡಿಗೆ ಇಡಬೇಕು, ಯಾರಾದರೂ ಬೀಳ್ತಾರೆ ಎಡ್ವಿ ಕೆಲಸ ಮಾಡೋರು ಅಂತ ಹೇಳಿ ಹೋದೆ. ಅದು ಆ ಜಾಗದಲ್ಲಿ ಏನಾಗಿತ್ತು ಅಂದರೆ, ವೈರ್ ಸ್ಕಿನ್ ಆಗಿರೋದು ನನ್ನ ಕೈಗೆ ಸಿಕ್ಕಿ ನನಗೆ ಕರೆಂಟ್ ಶಾಕ್ ಹೊಡೆದು ಮೇಲಿಂದ ಕೆಳಗಡೆ ಬಿದ್ದು ನೆಕ್ ಕಾಂಪೌಂಡಿಗೆ ಹೊಡೆದು ಅಲ್ಲೇ ಕಂಪ್ಲೀಟ್ ಕ್ವಾಡ್ರಿಪ್ಲೆಜಿಯಾ ಆಗೋಗಿದ್ದೀನಿ ಸರ್. ನಾವಿಲ್ಲಿ BGS ಗ್ಲೆನೆಗಲ್ಸಲ್ಲೇ ಅಡ್ಮಿಟ್ ಆಗಿದ್ದು. ಅಲ್ಲಿ ಹೋಗಿ ಸರ್ಜರಿ ಮಾಡಿ ಇಂಪ್ಲ್ಯಾಂಟ್ ಇಟ್ಟಾದಮೇಲೆ ಅಲ್ಲಿ ಸರ್ಜರಿಗೇ 4,90,000 ಏನೋ ಆಗಿತ್ತು, ಹೆಚ್ಚು ಕಮ್ಮಿ. ಅಲ್ಲಿ ICUನಲ್ಲಿ 2 days ಅಷ್ಟೇ ಇದ್ದಿದ್ದು, ಅಲ್ಲಿ ಬೇರೆ ಮಾಡೋಕ್ಕಾಗಲಿಲ್ಲ. ಮತ್ತು ಸೆಕೆಂಡ್ PU ಕಂಪ್ಲೀಟ್ ಆಗಿದೆ ಸರ್. ಕೊರೋನಾ ಬಂತಲ್ಲ, ಕೊರೋನಾ ಬಂದಾದಮೇಲೆ ಇಲ್ಲಿ ಅಂಕಲ್ ಮನೇಲೇ ಇದ್ಕೊಂಡು ಎಲೆಕ್ಟ್ರಿಕಲ್ ಕೆಲಸ ಕಲಿಬೇಕು ಅಂತ ಬಂದೆ. ನಮ್ಮ ತಾಯಿಯವ್ರನ್ನ ನಾನೇ ನೋಡ್ಕೋಬೇಕಾಗಿತ್ತು. ತಂದೆ ಚಿಕ್ಕ ವಯಸ್ಸಿಗೆ ಡೆತ್ ಆಗಿದ್ರು, ಹಾಗಾಗಿ ನೋಡ್ಕೋಬೇಕಂತ ಹೇಳಿ ಇಲ್ಲಿಗೆ ಬಂದಿದ್ದು ಸರ್. ಕೆಲಸನೂ ಕೂಡ ಕಲ್ತಿದ್ದೆ. ಅಂದರೆ ಇವಾಗ ನಾನು ಪ್ರೆಸೆಂಟ್ ಇರೋದು ನನ್ನ ಅಕ್ಕ ಬಾವವ್ರ ಮನೇಲಿ, ಅವರೇ ನನ್ನನ್ನು ನೋಡ್ಕೊಳ್ತಿರೋದು. ನನ್ನ ಅಕ್ಕ ಮತ್ತು ಬಾವ ಕೇರ್ ಟೇಕಿಂಗ್ ಮಾಡ್ತಿದ್ದಾರೆ ಸರ್. ಈಗ ಜನಗಳಿಂದ ನಿಮ್ಗೆ ಏನು ಯಾವ ಥರ ಸಹಾಯ ಬೇಕು? ಅಂದರೆ ಸರ್, ಇವಾಗ ತುಂಬ ಅಂದರೆ ಫೈನಾನ್ಷಿಯಲಿ ತುಂಬ ಬರ್ಡನ್ ಆಗಿದ್ದೀವಿ. ಅಂದರೆ ಬೆಡ್ಸೋರು ಕೂಡ ಆಗಿದೆ. ಇವಾಗ ಇದೇ ರೀತಿ ಮಲಗಿ ನನಗೆ ಬೋಟೆಕ್ ಪೊಸಿಷನ್ ಅಂತ ಕೂರೋ ಪೊಸಿಷನ್ ಬರುತ್ತಲ್ಲ, ಅಲ್ಲಿ ಬೆಡ್ಸೋರಾಗಿದೆ. ಅದು ಗ್ರೇಡ್ 3ನಲ್ಲಿದೆ. ಅದು ಕೂಡ ಅದಕ್ಕೆ ವ್ಯಾಕ್ಯೂಮ್ ಡ್ರೆಸ್ಸಿಂಗ್ ಅಂತ ಮಾಡಿಸಿದ್ವಿ. ಒಂದು ಸಲ ಮಾಡಿಸೋಕ್ಕೆ 7 days ವ್ಯಾಕ್ಯೂಮ್ ಡ್ರೆಸ್ಸಿಂಗ್ ಬರುತ್ತೆ. ಒಂದು ಸಲ ಡ್ರೆಸ್ಸಿಂಗ್ ಮಾಡೋದಕ್ಕೆ 11,500 ತೊಗೊಳ್ತಿದ್ರು. ಅಂಥದ್ದನ್ನು 21 ಸೆಟ್ಟಿಂಗ್ ಮಾಡಿಸಿದ್ವಿ. ಇವಾಗಲೂ ಕೂಡ ನಾರ್ಮಲ್ ಡ್ರೆಸ್ಸಿಂಗ್ ಮಾಡ್ತಿದ್ದೀವಿ. ಅಂದರೆ ಅದನ್ನು ಕವರ್ ಮಾಡಲಿಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಂತ ಹೇಳಿದ್ರು. ಅದೂ ಕೂಡ ಕೇಳಿದ್ರೆ 2 ಲಕ್ಷ ಚಿಲ್ಲರೆ ಹೇಳ್ತಾರೆ. ಅದನ್ನು ಮಾಡಿಸೋಕ್ಕೆ ಅಷ್ಟು ಅಮೌಂಟ್ ಇಲ್ಲ ಅಂಥೇಳಿ ಇವಾಗ ನಾರ್ಮಲ್ ಡ್ರೆಸ್ಸಿಂಗೇ ಮಾಡಿಸ್ತಿದ್ದೀವಿ ಸರ್. ಈಗ ನೀವೇನು ಫಿಸಿಯೋಥೆರಪಿ ಮಾಡ್ಕೊಂಡ್ರೆ ನೀವು ಕ್ಯೂರ್ ಆಗ್ತೀರಾ? ಅಂದರೆ ಸರ್, ಅವರು ನ್ಯೂರೋ ಸರ್ಜನ್ ಹೇಳಿರೋ ಪ್ರಕಾರ ನನ್ನ ಕ್ಯೂರ್ ಆಗಲ್ಲ ಅಂತ ಸರ್. ಆದರೆ ನನ್ನ ವಿಲ್ ಪವರಿಂದ ನಾನು ಇಲ್ಲ ಆಗುತ್ತೆ ಅಂತಲೇ ಇಷ್ಟು ದಿನ ಓಪಲ್ಲೇ ಇದ್ದೀನಿ. ಮತ್ತು ಇವಾಗಲೂ ಕೂಡ ಓಪಲ್ಲೇ ಮಾಡ್ತಿದ್ದೀನಿ ಫಿಸಿಯೋಥೆರಪಿನ. ಇಷ್ಟು ದಿನ ಏನಾಗ್ತಿತ್ತು ಅಂದರೆ, ಅಣ್ಣ ಮತ್ತು ನನ್ನ ಫ್ರೆಂಡ್ ಒಬ್ಬರು ಬಂದು ಮಾಡಿಸ್ತಿದ್ರು ಸರ್. ಆದರೆ ಇವಾಗ ಅವರಿಗೂ ಕೆಲಸ ಸಿಕ್ತು, ಅಣ್ಣನೂ ಕೂಡ ಬರ್ತಿಲ್ಲ, ಅಕ್ಕ ಒಬ್ಳು ಕೈಲಿ ಮಾಡ್ಸೋಕ್ಕಾಗ್ತಿಲ್ಲ ಅವನ್ನ ಎತ್ತಿ ಕೂರಿಸ್ಲಿಕ್ಕೆ. ಅಂದರೆ ನಾನೇನು ಸಪೋರ್ಟ್ ಮಾಡೋಕ್ಕಾಗಲ್ವಲ್ಲ ಸರ್. ಒಂದು ಕೈ ಬಿದ್ರೂ ಹಿಂಗೆ ಬಿದ್ದಿರುತ್ತೆ, ಅದು ಬೆರಳು ಮೂಮೆಂಟ್ ಇರಲ್ಲ, ಹಿಡ್ಕೊಳ್ಳೋಕ್ಕೂ ಆಗಲ್ಲ. ಸೊ ಹಾಗಾಗಿ ಅವರು ನ್ಯೂರೋ ಕೇಸಸ್ಗೆ ಜಾಸ್ತಿ ಅಮೌಂಟ್ ಕೇಳ್ತಾರೆ ಸರ್. ಸರ್, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಮತ್ತು ನನಗೆ ಫಿಸಿಯೋ ಸೆಂಟರ್ ಯಾವುದಾದ್ರೂ ಇದ್ದರೆ ಅದನ್ನಾದರೂ ರೆಕಮೆಂಡ್ ಮಾಡಿ. ಮತ್ತು ಇಲ್ಲ ಇನ್ಫೋಸಿಸ್ಸು ಫೌಂಡೇಶನ್ ಆಗಲಿ, ಯಾವುದಾದ್ರು ಫೌಂಡೇಶನ್ ಕಡೆಯಿಂದನಾದರೂ ನನಗೆ ಹೆಲ್ಪ್ ಮಾಡಿಸಿ ಯಾರಾದರೂ. 8088617590 ಗೌತಮ್ SS ಅಂತ ಬರುತ್ತೆ ಸರ್. ಇದು ನೋಡಿ, ಈ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ, ದಯವಿಟ್ಟು ನೀವು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಹೆಲ್ಪ್ ಮಾಡಿ. ನನಗೆ ಅಟ್ಲೀಸ್ಟ್ ಜೀವ ಬರುತ್ತೆ. ಥ್ಯಾಂಕ್ ಯು.